ಚಲನ ಚಲನ ವಲನ ನಾಲ್ಕು ಅಮುಖ್ಯ ಭಾಗ. ಪ್ರಸಾರಣ, ವಲನ, ಚಲನ, ಆಕುಂಚನ ಇವು ಅಮುಖ್ಯ ಭಾಗ. ಇನ್ನು ಅಗ್ನಿಯ ಮುಖ್ಯ ಭಾಗ ಯಾವುವು? ಅಗ್ನಿಯ ಮುಖ್ಯ ಭಾಗ ಯಾವುದು? ಧಾವನ. ಅಗ್ನಿಯ ಮುಖ್ಯ ಭಾಗ ಯಾವ್ದ್ರೆ? ಕ್ಷುಧ. ಅಗ್ನಿಯ ಮುಖ್ಯ ಭಾಗ ಕ್ಷುಧ. ಅಮುಖ್ಯ ಭಾಗ ಯಾವುವು? ನಿದ್ರಾ, ತೃಷ, ಕಾಂತಿ, ಆಲಸ್ಯ ಇವು ನಾಲ್ಕು ಅಮುಖ್ಯ ಭಾಗ. ಇನ್ನ ಜಲದ ಮುಖ್ಯ ಭಾಗ ಯಾವ್ದ್ರಿ? ವೀರ್ಯ. ಇನ್ ಅಮುಖ್ಯ ಭಾಗ ಯಾವುವು? ಶ್ಲೇಷ್ಮ, ಶ್ಲೇಷ್ಮ, ಸ್ವೇದ, ಶ್ಲೇಷ್ಮ, ಸ್ವೇದ, ಮೂತ್ರ, ರಕ್ತ ಇವು ನಾಲ್ಕು ಅಮುಖ್ಯ. ಶೋಣಿತ ಅಂದ್ರು ಒಂದ, ರಕ್ತ ಅಂದ್ರು ಒಂದ. ಇನ್ನ ಪೃಥ್ವಿಯ ಮುಖ್ಯ ಭಾಗ ಯಾವುದು? ಎಲು. ಎಲು ಮುಖ್ಯ ಭಾಗ ಐತಿ. ಇನ್ನ ಅಮುಖ್ಯ ಭಾಗ ಯಾವ್ರಿ? ರೋಮ. ಇನ್ನ ಅವ್ರಿಗೆ ಮುಂದೆ ಎಲ್ಲಿ ಬಂದ್ರಪ್ಪ ಅಂತಂದ್ರ 48ನೇ ಪ್ರಶ್ನೆ. ಎಲ್ಲಿ ಬಂದ್ರಿ ಅವ್ರ? 48ನೇ ಪ್ರಶ್ನೆಯಲ್ಲಿ 25 ತತ್ವಗಳು ನಾನಲ್ಲ, ಇವು ನನ್ನವಲ್ಲ ಎಂಬುದನ್ನು ಯಾವ ರೀತಿಯಾಗಿ ನಾನು ತಿಳಿದುಕೊಳ್ಳಬೇಕು? ಈ ಶರೀರದಲ್ಲಿ ಏನದವ್ರಿ? 25 ತತ್ವಗಳು ಅದಾವ. ಮತ್ತ ಅವು ನಾನೂ ಅಲ್ಲ, ನನೂ ಅಲ್ಲ ಅಂತ ನಾವು ಯಾವ ರೀತಿಯಿಂದ ಅವುಗಳನ್ನ ತಿಳ್ಕೊಬೇಕಪ್ಪ ಅಂತಂದ್ರೆ ಆಕಾಶದ 5 ತತ್ವಗಳು ಮೊದಲು ಹೇಳ್ತಾರೆ. ಆಕಾಶದ ಮೊದಲು ಯಾಕೆ ಬಂತ್ರಿ ಇಲ್ಲಿ ಅಂತಂದ್ರ ಮೊದಲು ಏನಾತ್ರಿಪ್ಪ ಅಂತಂದ್ರ ತಸ್ಮಾದ್ವಾ ಏ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಏನಾತ್ರಿ? ಮೊದಲ ಪರಮಾತ್ಮನಿಂದ ಏನ್ ಹುಟ್ಟಿತು? ಪ್ರಪ್ರಥಮವಾಗಿ ಆಕಾಶ. ಆಕಾಶ ಏನ್ ಮಾಡ್ತೀರಿ? ವಾಯುವಿನ ಹುಟ್ಟಿಸ್ತು. ಏನ್ ಮಾಡ್ತೀರಿ? ಮೊದಲು ಹುಟ್ಟಿದ್ದು ಆಕಾಶ. ಆಕಾಶದಿಂದ ಏನಾಯ್ತು? ಆಕಾಶ ಏನ್ ಮಾಡ್ದ? ವಾಯು ಹುಟ್ಟಿಸ್ದ. ವಾಯು ಏನ್ ಮಾಡ್ದ? ಅಗ್ನಿ ಹುಟ್ಟಿಸ್ದ. ಅಗ್ನಿ ಏನ್ ಮಾಡ್ತು? ಜಲ. ಜಲ ಏನ್ ಮಾಡ್ತು? ಪೃಥ್ವಿ. ಈಗ ಕ್ರಮದಿಂದ ಪಂಚಮಹಾಭೂತಗಳು ಉತ್ಪತ್ತಿ. ಇದೇನಂದ್ರೆ ಇದು ತೈತ್ರಿ ಉಪನಿಷತ್. ಏನ್ ಮಾಡಿತ್ರಿ? ಸೃಷ್ಟಿ ಕ್ರಮ ಹೇಳುವಾಗ 5 ಭೂತಗಳಿಂದ ಈ ಜಗತ್ತು ಹುಟ್ಟಿತು ಅಂತೇಳಿ ತೈತ್ರಿ ಉಪನಿಷತ್ ಹೇಳೈತಿ. ಇನ್ನು 3 ಭೂತದಿಂದ ಜಗತ್ತು ಹುಟ್ಟೈತೆ ಅಂತೇಳಿ ಯಾವ್ದ್ರಿ? ಚಾಂದೋಗ್ಯ ಉಪನಿಷತ್ ಏನ್ ಮಾಡೈತಿ? 3 ಭೂತಗಳಿಂದ ಜಗತ್ತು ಉತ್ಪತ್ತಿಯಾಗಿದೆ. ಮತ್ತ ಇನ್ನೊಂದೈತ್ರಿ ಐತ್ರಿ ಉಪನಿಷತ್. ಯಾವ್ದ್ರಿ? ಐತ್ರಿ ಉಪನಿಷತ್ ಏನ್ ಮಾಡಿತ್ರಿ? ಅದ ಏಕಕಾಲದಲ್ಲಿ ಜಗತ್ತು ಹುಟ್ಟಿದೆ. ಯುಗಪ ಸೂಚನೆ ಮಾಡೈತ. ಈ ಪಂಚಮಹಾಭೂತಗಳಿಂದ ಜಗತ್ತು ಹುಟ್ಟಿಲ್ಲ. ಸ್ವಪ್ನ ಹೆಂಗ ಯುಗಪ ಸೃಷ್ಟಿನೋ ಅದರಂತೆಯೂ ಕೂಡ ಈ ಜಗತ್ತು ಕೂಡ ಏಕಕಾಲಕ್ಕೆ ಉತ್ಪತ್ತಿಯಾಗಿದೆ. ಅದ್ ಯಾವ್ದ್ರಿ? ಐತ್ರಿ ಉಪನಿಷತ್. ಅಲ್ಲ ಹಿಂಗ ಭಿನ್ನ ಭಿನ್ನವಾಗಿ ಅವು ಯಾಕೆ ಹೇಳ್ತಾವ್ರಿ ಅಂತಂದ್ರೆ ನಡೀತೆ. ಯಾಕಂದ್ರೆ 5 ಭೂತದಿಂದ ಜಗತ್ತು ಹುಟ್ಟಿದೆ ಅಂತ ಒಮ್ಮೆ ಹೇಳ್ತಾರೆ. ಒಮ್ಮೆ ನೋಡಿದ್ರ 3 ಭೂತಗಳಿಂದ ಜಗತ್ತು ಹುಟ್ಟೈತಂತ ಒಮ್ಮೆ ಹೇಳ್ತಾರೆ. ಒಮ್ಮೆ ನೋಡಿದ್ರೆ ಯಾವ ಭೂತ ಇಲ್ಲ ಏನಿಲ್ಪ, ಜಗತ್ತೇನೈತಿ ಏಕಾಲಕ್ಕೆ ಉತ್ಪತ್ತಿ ಆಗೈತೆ ಅಂತ ಹಿಂಗ್ ಹೇಳ್ತಾರೆ. ಹಿಂಗ್ ಯಾಕೆ ಹೇಳ್ತಾರಪ್ಪ ಅಂದ್ರ ಯಾವುದು ಸತ್ಯ ವಸ್ತು ಇರ್ತೈತಲ್ಲ ಅದಕ್ಕ ಎಲ್ರು ಒಂದೇ ರೀತಿ ಹೇಳ್ಬೇಕು. ಯಾವುದು ಸತ್ಯ ವಸ್ತು ಇರ್ತೈತಿ ಅದಕ್ಕೆ ಎಲ್ರು ಒಂದೇ ರೀತಿನ ಹೇಳ್ಬೇಕು, ಬೇರೆ ಬೇರೆ ಹೇಳಕ್ ಬರಲ್ಲ. ಯಾಕ್ರಿ? ಈಗ ಇದೇನೈತ್ರಿ? ಇದ ಮೊಬೈಲ್ ಐತಿ. ಯಾಕ್ರಿ? ಇದಕ್ಕೆ ಎಲ್ರು ಏನ್ ಅನ್ಬೇಕ್ರಿ? ಇದಕ್ಕ ಮೊಬೈಲ್ ಅನ್ಬೇಕು. ಇದಕ್ಕ ಯಾವ್ದಾರು ಕೇಳ್ಕೊಂಡ್ ಬರ್ರಿ, ಇದಕ್ಕೆ ಏನ್ಬೇಕು? ಮೊಬೈಲೇ. ಆದ್ರೆ ಯಾವ್ದು ಮಿಥ್ಯಾ ವಸ್ತು ಇರ್ತೈತಲ್ಲ ಅದಕ್ಕೆ 1000 ಮಂದಿ 1000 ರೀತಿ ಹೇಳಕ್ ಬರ್ತಾರ. ರಜ್ಜುವಿನಲ್ಲಿ ಏನ್ ತೋರೈತ್ರಿ? ಸರ್ಪ್ ತೋರೈತಿ. ಅವ್ನು ಸರ್ಪ್ ತೋರ್ಬಹುದು, ಅವ್ನು ಯಾವ ರೀತಿ ತೋರ್ಬಹುದು. ಸಂಸ್ಕಾರ ಯಾವ ರೀತಿ ಐತಿ? ಅದ ವಸ್ತು ಮಾತ್ರ ಅಲ್ಲಿ ಒಂದೇ ಐತಿ. ಆದ್ದರಿಂದ ಯಾವ್ದು ಮಿಥ್ಯಾ ವಸ್ತು ಇರ್ತೈತಿ ಅದಕ್ಕೆ 1000 ಮಂದಿ 1000 ರೀತಿ ಹೇಳ್ತಾರ. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ ಹೋಗ್ಬಾರ್ದು. ಯಾಕ್ರಿ ಅಂತಂದ್ರೆ ಜಗತ್ತ ಇಲ್ಲ. ಅದ ಹೆಂಗ ಏನಾಗೋದೈತ್ರಿ? 3 ಭೂತರ ಹೇಳಿ 5 ಭೂತರ ಹೇಳಿ ಹುಟ್ಟೇ ಇಲ್ಲ ಅಂತೇಳಿ. ಯಾಕಂದ್ರೆ ಜಗತ್ ಅನ್ನೋದಿದ ಅತ್ಯಂತ ಅಭಾವ ಇತ್ರಿ. ಇದ ವಾಯುವಿನಲ್ಲಿ ಹೆಂಗ ರೂಪ ಅನ್ನೋದ ಐತೇನು ಅಂದ್ರ ವಾಯುವಿನಾಗ ರೂಪ ಐತೇನಂದ್ರ ವಾಯುವಿನಲ್ಲಿ ಹೆಂಗ ರೂಪ ಇಲ್ಲವೇ ಇಲ್ಲವೋ ಹಂಗ ನಮ್ಮ ಸ್ವರೂಪದಲ್ಲಿ
ಈ ನಾಮರೂಪಾತ್ಮಕವಾದ ಜಗತ್ತು ಇಲ್ಲವೇ ಇಲ್ಲ. ಯಾಕ್ರಿ? ಇಲ್ಲ ಇಲ್ಲ. ಮತ್ತ ಶ್ರುತಿ ಸ್ಮೃತಿಗಳು ಏನ್ ಮಾಡ್ಯಾವ್ರಿ, ನಿರ್ದಿಷ್ಟವಾಗಿ ಈ ಜಗತ್ತು ಹಿಂಗ ಅಂತ ಹೇಳಾಕು ಬರುದಿಲ್ಲ. ಶ್ರುತಿ ಸ್ಮೃತಿಗಳಿಗೂ ನಿರ್ದಿಷ್ಟವಾಗಿ ಈ ಜಗತ್ ಹಿಂಗೈತೆ ಅಂತ ಹೇಳಾಕ ಬರುದಿಲ್ಲ. ನಿನಗ್ ಏನ್ ಮಾಡ್ಯಾರ್ರಿ, ಪರಮಾತ್ಮನ ಕಡೆ ತರು ಸಲುವಾಗಿ ನಿನಗ ಅದೆಲ್ಲ ಇಟ್ಕೊಂಡ್ ಬರತ್ತೀವಿ ನಾವು. ಯಾಕ್ರಿ? ನಿನಗ್ ಪರಮಾತ್ಮನ ಕಡೆ ತರು ಸಲುವಾಗಿ ಆ ಜಗತ್ತ 5 ಭೂತದಿಂದ ಹುಟ್ಟು, ಜಗತ್ತ 3 ಭೂತದಿಂದ ಹುಟ್ಟು, ಏನು ಪಂಚಮಹಾಭೂತ ಹುಟ್ಟೇ ಇಲ್ಲ ಅಂತೇಳಿ ನಿನಗ ಈ ಕಡೆ ತರೋ ಸಲುವಾಗಿ ನಿನಗ ಅದೆಲ್ಲ ಹೇಳ್ಕೊಂತ ಬರಾಕಂತೀವಿ ನಾವು. ಯಾಕಂದ್ರೆ ಆದ್ರ ಅವ್ರೆಲ್ಲರ ತಾತ್ಪರ್ಯ ಏನಪ್ಪಾ ಅಂತಂದ್ರ ನಿನಗ ವೈದ ಬ್ರಹ್ಮನ್ ಕಡೆ ಮುಟ್ಟಿಸೋ ತಾತ್ಪರ್ಯ ಇತ್ತು. ಯಾಕ್ರೆ ಶ್ರುತಿ ಸ್ಮೃತಿಗಳ ತಾತ್ಪರ್ಯ ಏನಪ್ಪಾ ಅಂತಂದ್ರ ನಿನಗ ವೈದ ಬ್ರಹ್ಮನ್ ಕಡೆ ಮುಟ್ಟಿಸುವಂತ ತಾತ್ಪರ್ಯ ಐತಿ ಹೊರತು ಬೇರೆ ತಾತ್ಪರ್ಯ ಅವ್ರಿಗಿಲ್ಲ. ಅಂದ್ರೆ ಜೀವೋ ಬ್ರಹ್ಮಯವ ನಾಪರಹ, ನೀ ಜೀವಲ್ಪ, ನೀನದಿರಿ ಪರಮಾತ್ಮನಿಗಿಂತ ಭಿನ್ನನಲ್ಲ. ಈ ಜೀವ ನೀ ಪರಮಾತ್ಮನಿಗಿಂತ ಭಿನ್ನನಲ್ಲ, ನೀನು ಪರಮಾತ್ಮನ ಸ್ವರೂಪನೇ ಇದ್ದಿ ಅನ್ನುವಂತ ತಾತ್ಪರ್ಯ ಅದ ಐತಿ. ಯಾಕ್ರೆ ಅದ ನೇರವಾಗಿ ನಿಮ್ಗೆ ಹೇಳಿದ್ರೆ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ಮೊದಲು ಏನ್ ಮಾಡಿದ್ರಿ, ಪಂಚಮಹಾಭೂತಗಳು ಈಗ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಯಿಂದ ಈ ಪ್ರಪಂಚ, ವ್ಯಷ್ಟಿ ಪ್ರಪಂಚ, ಸಮಷ್ಟಿ ಪ್ರಪಂಚ ಉತ್ಪತ್ತಿ ಆಗೈತೆ ನೋಡಂತ ಕ್ರಮವಾಗಿ ಬರುತ್ತಾರೆ. ಮೊದಲು ಯಾಕ್ರಿಪ್ಪ ಅಂದ್ರ ಪರಮಾತ್ಮನಿಂದ ಮೊಟ್ಟ ಮೊದಲಿಗೆ ಉತ್ಪತ್ತಿ ಆಗಿದ್ದೆ ಆಕಾಶ. ಆಕಾಶ ಐತತ್ವ ಯಾವ್ರಿ? ಶೋಕ, ಕಾಮ, ಕ್ರೋಧ, ಮೋಹ ಮತ್ತು ಭಯ. ಕಾಮ ಉಂಟಾದರೆ ಆಗ ನಾನು ತಿಳಿಯುತ್ತೇನೆ, ಕಾಮ ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಕಾಮವು ನಾನಲ್ಲ ಮತ್ತು ನನ್ನದಲ್ಲ. ನಾನು ಯಾಕಲ್ಲ ಅಂದ್ರೆ ನಾನು ಅದನ್ನು ತಿಳಿಯುತ್ತೇನೆ, ಆದ್ದರಿಂದ ನಾನಲ್ಲ. ನಂದು ಯಾಕಲ್ಲ ಅಂದ್ರೆ ಅದ ಆಕಾಶದೊಳಗೆ ಒಂದು ವಾಯುವಿನ ಭಾಗ ಕೂಡಿಕೊಂಡು ಕಾಮವು ಉತ್ಪತ್ತಿಯಾಗಿದೆ. ಇನ್ನು ಭಾವ ಅಂದ್ರೆ ಏನ್ರಿ? ಇರುವುದು. ಅಭಾವ ಅಂದ್ರೆ ಇಲ್ಲದೆ ಇರುವುದು. ವಿಧಿಮುಖ ಪ್ರತೀತಿಕ ವಿಷಯ ಸೋ ಭಾವ ಕೈಯೇ ಹೈ. ಲಕ್ಷಣ ಮಾಡ್ಯಾರ ಅವ್ರಕ. ವಿಧಿಮುಖ ಪ್ರತೀತಿಕ ವಿಷಯ ಸೋ ಭಾವ ಕೈ ಅಂದ್ರೆ ಇರುತ್ತದೆ, ಘಟ ಇರುತ್ತದೆ, ಪಟ ಇರುತ್ತದೆ ಅನ್ನುವಂತ ಜ್ಞಾನಕ್ಕೆ. ಪ್ರತೀತಿ ಅಂದ್ರೆ ಏನ್ರಿ? ಜ್ಞಾನ. ಪ್ರತೀತಿ ಬೇರೆ, ಪ್ರತೀತ ಬೇರೆ. ಪ್ರತೀತ ಅಂದ್ರೆ ಏನ್ರಿ? ವಸ್ತು. ಪ್ರತೀತ ಅಂದ್ರೆ ವಸ್ತು, ಪ್ರತೀತಿ ಅಂದ್ರೆ ವಸ್ತುವಿನ ಜ್ಞಾನ. ವಿಧಿಮುಖ ಪ್ರತೀತಿಕ ವಿಷಯ ಸೋ ಭಾವ ಕೈಯೇ ಅಂದ್ರೆ ಇರುತ್ತದೆ ಅನ್ನುವಂತ ಜ್ಞಾನಕ್ಕೆ ಯಾವ್ದು ವಿಷಯ ಆಗೈತಲ್ಲ ಅದಕ್ಕೆ ಏನ್ಬೇಕ್ರಿ? ಭಾವ. ಮತ್ತೆ ಈ ಬ್ರಹ್ಮವು ಕೂಡ ಭಾವ ಸ್ವರೂಪ ಅದ. ಯಾಕ್ರಿ? ಬ್ರಹ್ಮ ಹೆಂಗದನ್ರಿ? ಬ್ರಹ್ಮಚೇತನ ಭಾವ ಸ್ವರೂಪ ಅದ. ಮತ್ ಅಜ್ಞಾನ ಹೆಂಗೈತ್ರಿ? ಅದು ಭಾವ ಸ್ವರೂಪ ಐತಿ. ಅಜ್ಞಾನ ಅಭಾವ ಆಗಿದ್ರೆ ಜಗತ್ತು ಉತ್ಪತ್ತಿ ಮಾಡ್ತಿರ್ಲಿಲ್ಲ. ಅದು ಅಜ್ಞಾನವು ಕೂಡ ಭಾವ ಸ್ವರೂಪನೇ ಐತಿ. ಆದ್ರೆ ವ್ಯತ್ಯಾಸ ಏನೈತಿ ಎರಡಕ್ಕೂ ಅಂದ್ರ ಅಜ್ಞಾನ ಜ್ಞಾನದಿಂದ ಭಾವ ಏನಾಕೈತ್ರಿ? ಅದು ಮಿಥ್ಯ ಆಗುತ್ತ. ಇದು ಬ್ರಹ್ಮಚೇತನ ಯಾವ ಜ್ಞಾನದಿಂದಲೂ ಬಾಧ ಆಗೋದಿಲ್ಲ. ತ್ರಿಕಾಲ ಅಬಾಧ್ಯತ್ವಂ ಸದ್ರೂಪತ್ವಂ. ಅದು ಬಾಧ ಆಗುತ್ತ, ಇದು ಬಾಧ ಆಗೋದಿಲ್ಲ. ಅಭಾವ ಅಂದ್ರೆ ಏನ್ರಿ? ನಿಷೇಧ ಮುಖ ಪ್ರತೀತಿಕ ವಿಷಯಿಸೋ ಅಭಾವ ಕೈ ಇರುವುದಿಲ್ಲ. ಏನಿಲ್ಲ? ಮೊಬೈಲ್ ಇಲ್ಲ, ಮೈಕ್ ಇಲ್ಲ, ಗ್ರಂಥ್ ಇಲ್ಲ, ಇರುವುದಿಲ್ಲ ಅನ್ನುವಂತ ಜ್ಞಾನಕ್ಕೆ ಯಾವುದು ವಿಷಯವಾಗಿರುವುದು ಅದಕ್ಕೆ ಅಭಾವ. ಅಂತ ಅಭಾವ ವರ್ಷದವ್ರಿ 5 ಅದಾವ. ಒಂದು ಪ್ರಾಗ್ ಅಭಾವ, ಒಂದು ಪ್ರಧ್ವಂಸ ಭಾವ, ಒಂದು ಅತ್ಯಂತ ಭಾವ, ಒಂದು ಸಾಮೂಹಿಕ ಭಾವ, ಇನ್ನೊಂದು ಅನ್ಯೋನ್ಯ ಭಾವ. 4 ಅಭಾವ. ಟಿಪ್ಪಣಿ ನೋಡ್ರಿ ಒಂದು ಕೊಟ್ಟಾರ ಅವ್ರು. ಕಾರ್ಯದ ಉತ್ಪತ್ತಿ ಪೂರ್ವದಲ್ಲಿ ಯಾವುದು ಅಭಾವವೋ ಅದು ಪ್ರಾಗ್. ಪ್ರಾಕ್ ಅಂದ್ರೆ ಏನಂದ್ರೆ ಮೊದಲು. ಪ್ರಾಕ್ ಅಂದ್ರೆ ಮೊದಲು ಅಂದ್ರೆ ಹುಟ್ಟುವುದಕ್ಕಿಂತ
ಮೊದಲು, ಹುಟ್ಟುವುದಕ್ಕಿಂತ ಮೊದಲು ಯಾವುದರ ಅಭಾವ ಇರುವುದು ಅದು ಪ್ರಾಕ್ ಅಭಾವ. ನಾಶಾನಂತರ ನಾಶಾನಂತರ ಕೊಟ್ಟಾರೆ ಇವರು. ನಾಶ ಅನಂತರ ಯಾವುದರ ಅಭಾವವಾಗುವುದು ಪ್ರಧ್ವಂಸ ಭಾವ. ಮೂರೂ ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅತ್ಯಂತ ಭಾವ. ಅನ್ಯ ವಸ್ತುಗಳಿಂದ ಯಾವುದು ಅನ್ಯ ವಸ್ತುವಿನ ಭೇದವೋ ಅದು ಅನ್ಯೋನ್ಯ ಭಾವ. ಅಂದ್ರೆ ಪರಸ್ಪರ ನಿಷೇಧಕ್ಕೂ ಅನ್ಯೋನ್ಯ ಭಾವ ಕೈ. ಅಂದ್ರೆ ಘಟವು ಪಟ ಅಲ್ಲ, ಪಟವು ಘಟ ಅಲ್ಲ. ಅದು ಇದನ್ನ ನಿಷೇಧ ಮಾಡ್ತೈತಿ, ಇದು ಅದನ್ನ ನಿಷೇಧ ಮಾಡ್ತೈತಿ. ಇದಕ್ಕೇನಾಗ್ಬೇಕ್ರಿ? ಅನ್ಯೋನ್ಯ ಭಾವ. ಭೇದ ಕೋಯಿ ಅನ್ಯೋನ್ಯ ಭಾವ ಕೈಯೇ ಹೈ. ಭೇದ ಕೋಯಿ ಅನ್ಯೋನ್ಯ ಭಾವ ಕೈ, ಅಥವಾ ಪರಸ್ಪರ ನಿಷೇಧಕ್ಕೂ ಅನ್ಯೋನ್ಯ ಭಾವ. ಈಗೇನ್ ಮಾಡಿದ್ರಿ ಅವ್ರ? ಈಗ ಹುಟ್ಟುವುದಕ್ಕಿಂತ ಮೊದಲಿನ ಅಭಾವಕ್ಕೆ ಏನಾಗ್ಬೇಕ್ರಿ? ಪ್ರಾಗಭಾವ. ಹುಟ್ಟುವುದಕ್ಕಿಂತ ಮೊದಲಿನ ಅಭಾವಕ್ಕೆ ಪ್ರಾಗಭಾವ. ಈ ಪ್ರಾಗಭಾವ ಮೊದಲು ಇತ್ತಿಯಲ್ಲೇ ಕಪಾಲದಲ್ಲಿ. ಪ್ರಾಗಭಾವ ಅಂದ್ರೆ ಘಟ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಇದ್ರ ಅಭಾವ ಎಲ್ಲಿತ್ತಪ್ಪ ಅಂದ್ರೆ ಎರಡು ಕಪಾಲದಲ್ಲಿ ಇತ್ತು. ಅದರಂತೆ ಈ ಜಗತ್ತ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಈ ಜಗತ್ತಿನ ಪ್ರಾಗಭಾವ ಇತ್ತಿಯಲ್ಲೇ ಮಾಯೆಯಲ್ಲಿ. ಎಲ್ಲಿತ್ರಿದ? ಮಾಯೆಯಲ್ಲಿ ಇತ್ತಿದ. ಆದ್ರೆ ಆತ್ಮನಿಗೆ ಪ್ರಾಗಭಾವ ಇಲ್ಲ. ಯಾಕಂದ್ರೆ ಹುಟ್ಟುವುದಕ್ಕಿಂತ ಮೊದಲಿನ ಅಭಾವಕ್ಕೆ ಪ್ರಾಗಭಾವ ಹೇಳ್ಬೇಕು. ಹುಟ್ಟುವುದಕ್ಕಿಂತ ಮೊದಲಿನ ಅಭಾವಕ್ಕೆ ಪ್ರಾಗಭಾವ ಹೇಳ್ಬೇಕು. ಆದ್ರೆ ಆತ್ಮ ಹುಟ್ಟಿಲ್ಲ, ಆದ್ದರಿಂದ ಪ್ರಾಗಭಾವ ಇಲ್ಲ. ಇನ್ನು ನಾಶವಾಗುವ ವಸ್ತುವಿಗೆ ಮಾಡ್ಬೇಕ್ರಿ? ಪ್ರಧ್ವಂಸ ಭಾವ ಹೇಳ್ಬೇಕು. ಆತ್ಮ ನಾಶ ಇಲ್ಲ, ಅವಿನಾಶಿ. ಇನ್ನು ಮೂರೂ ಕಾಲದಲ್ಲಿ ಇಲ್ಲದಂತ ವಸ್ತುವಿಗೆ ಏನ್ ಹೇಳ್ಬೇಕು? ಅತ್ಯಂತ ಭಾವ ಹೇಳ್ಬೇಕು. ಮೂರೂ ಕಾಲ ಇರಬಾರ್ದ ಅದ. ಯಾಕ್ರೆ? ಅದ ಮೂರೂ ಕಾಲದ ಇಲ್ಲದಂತ ವಸ್ತುವಿಗೆ ಅತ್ಯಂತ ಭಾವ ಹೇಳ್ಬೇಕು. ಅಂತ ವಸ್ತು ಯಾವ್ದ್ರಿ? ಮೂರೂ ಕಾಲದ ಇಲ್ಲದಂತ ವಸ್ತು ಯಾವುದು? ವಾಯುವಿನಲ್ಲಿ ರೂಪ. ವಾಯುವಿನಲ್ಲಿ ರೂಪ ಮೂರೂ ಕಾಲದಲ್ಲಿ ಇಲ್ಲ. ವಾಯುವಿನಲ್ಲಿ ಮೂರೂ ಕಾಲದಾಗ ರೂಪ ಇಲ್ಲ, ಐತ್ರಿ. ಪೂರ್ವ ಅಂದ್ರೆ ಭೂತ ಕಾಲದಲ್ಲಿಯೂ ವಾಯುವಿನಲ್ಲಿ ರೂಪ ಇಲ್ಲ. ಇನ್ನು ವರ್ತಮಾನ ಕಾಲದಲ್ಲಿ ವಾಯುವಿನಲ್ಲಿ ರೂಪ ಇಲ್ಲ. ಇನ್ನು ಭವಿಷ್ಯದಲ್ಲಿ ವಾಯುವಿನಲ್ಲಿ ಮೂರೂ ಕಾಲದಾಗ ವಾಯುವಿನಲ್ಲಿ ರೂಪ ಅನ್ನೋದ ಇಲ್ಲ. ಅಂದ್ರೆ ಮೂರೂ ಕಾಲದಾಗ ಯಾವ್ದ ಇಲ್ಲದಂತ ವಸ್ತುವಿನ ಹೇಳ್ಬೇಕು? ಅತ್ಯಂತ ಭಾವ ಹೇಳ್ಬೇಕು. ಆದ್ರ ಆತ್ಮ ಹೆಂಗದನ್ರಿ? ಮೂರೂ ಕಾಲದಲ್ಲಿ ಇದ್ದಾನೆ. ಮೂರು ಕಾಲದಲ್ಲಿ ಸದಾ ಭಾವ ಸ್ವರೂಪನಿದ್ದಾನೆ. ಅದರಿಂದ ಅತ್ಯಂತ ಭಾವ ಇಲ್ಲ. ಇನ್ನು ಅನ್ಯೋನ್ಯ ಭಾವ ಹೇಳಕ್ ಬರ್ಲಿ. ಯಾಕೆ ಹೇಳಕ್ ಬರ್ದಿಲ್ರಿ? ಭಿನ್ನವಾಗಿರೋ ವಸ್ತುವಿಗೆ ಏನ್ ಹೇಳ್ಬೇಕು? ಅನ್ಯೋನ್ಯ ಭಾವ ಹೇಳ್ಬೇಕು. ಘಟ ಪಟ ಅಲ್ಲ, ಪಟ ಘಟ ಅಲ್ಲ. ಭಿನ್ನವಾಗಿರೋ ವಸ್ತುವಿಗೆ ಮಾತ್ರ ನಾವು ಅನ್ಯೋನ್ಯ ಭಾವ ಹೇಳ್ಬೇಕು. ಆದ್ರೆ ಆತ್ಮನಿಗಿಂತ ಭಿನ್ನವಾಗಿ ಇನ್ನೊಂದು ವಸ್ತು ಇಲ್ಲ. ಇಲ್ಲಿ ಆತ್ಮನಿಗಿಂತ ಭಿನ್ನವಾಗಿ ಇನ್ನೊಂದು ವಸ್ತು ಇಲ್ಲ ಅಂದ ಮೇಲೆ ಅನ್ಯೋನ್ಯ ಭಾವ ಕೂಡ ಇಲ್ಲ. ಇನ್ನು ಎಲ್ಲಿ ಬಂದಿವ್ರೀಗ? ಇನ್ನ ಇದು ಕಾಮ ಉಂಟಾದರೆ ಆಗ ಅದನ್ನು ಕೂಡ ನಾನು ತಿಳಿಯುತ್ತೇನೆ, ಅದು ಉಂಟಾಗದಿದ್ದರೆ ಅದರ ಅಭಾವವನ್ನು ಕೂಡ ತಿಳಿಯುತ್ತೆ. ಅಂದ್ರೆ ಭಾವ ಮತ್ತು ಅಭಾವ. ಕಾಮ ಇದ್ದಾಗಲೇ ಕಾಮವು ಎಲ್ಲರ ಎಡನ್ನು ತಿಳಿಯುತ್ತೆ. ಅದರಿಗೆ ಕಾಮವು ನಾನು ಅಲ್ಲ, ಇದು ನಂದು ಅಲ್ಲ ಅಂದ್ರು. ಇನ್ನು ಕ್ರೋಧ ಅಂದ್ರೆ ಶಿಟ್ಟು ಕ್ರೋಧ ಉಂಟಾದರೆ ಆಗ ಕೂಡ ನಾನು ತಿಳಿಯುತ್ತೇನೆ. ಕ್ರೋಧ ಉಂಟಾದರೆ ನಾನು ತಿಳಿಯುತ್ತೇನೆ. ಕ್ರೋಧವು ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಕ್ರೋಧವು ನಾನು ಅಲ್ಲ, ಇದು ನಂದು ಅಲ್ಲ. ಮತ್ತೆ ಇದೇನ್ರಿದ? ಆಕಾಶದೊಳಗೆ ಒಂದು ಅಗ್ನಿಯ ಭಾಗ ಕೂಡಿಕೊಂಡು ಕ್ರೋಧವು ಉತ್ಪತ್ತಿಯಾಗಿದೆ. ಇನ್ನು ಶೋಕ ಅಂದ್ರೆ ಏನ್ರಿ? ದುಃಖ ಉಂಟಾದರೆ ಆಗ ಕೂಡ ನಾನು ತಿಳಿಯುತ್ತೇನೆ. ದುಃಖ ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಶೋಕವು, ಈ ದುಃಖವು ಇದು ನಾನು ಅಲ್ಲ, ಇದು ನಂದು ಅಲ್ಲ. ಮತ್ತೇನ್ರಿ? ಇದು ಆಕಾಶದ್ದಾಗಿದೆ. ಆಕಾಶದ್ದಾಗಿತ್ತಪ್ಪ ಅಂದ್ರೆ ಇದು ಆಕಾಶದ ಮುಖ್ಯ ಭಾಗ. ಇನ್ನು ಮೋಹ ಉಂಟಾದರೆ ಆಗ ಅದರ ಭಾವವನ್ನು ತಿಳಿಯುತ್ತೇನೆ. ಮೋಹ ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಮೋಹ ನಾನು ಅಲ್ಲ, ಇದು ನಂದು ಅಲ್ಪ. ಇದೇನೈತಿ? ಇದು ಆಕಾಶದ್ದಾಗಿದೆ.
ಆಕಾಶದೊಳಗೆ ಒಂದು ನೀರಿನ ಭಾಗ ಕೂಡಿಕೊಂಡು ಏನೈತ್ರಿ ಮೋಹ ಉತ್ಪತ್ತಿಯಾಗಿದೆ. ಇನ್ನು ಭಯ, ಭಯ ಏನ್ರಿದು? ಭಯ ಉಂಟಾದರೆ ಆಗ ಕೂಡ ನಾನು ತಿಳಿಯುತ್ತೇನೆ. ಈಗ ರಾತ್ರಿ ಹೊತ್ರಿ ಒಬ್ಬನ ಹೋಗ್ಬೇಕಾಗತ್ರಿ, ಭಯ ಆಗತ್ತೆ. ಅಂದ್ರೆ ಅಲ್ಲಿ ಏನೈತ್ರಿ? ಭಾವ ಐತಿ. ರಾತ್ರಿ ಹೊತ್ತು ಒಬ್ಬನ ಹೋಗ್ಬೇಕಾದ್ರ ಭಯ, ಅವಾಗೇನೈತ್ರಿ? ಭಯದ ಭಾವ. ಆದ್ರ ನಾವ್ 2-3 ಜನ ಹೋದ್ವಿ ಅಂದ್ರ ಅಭಾವ. ಈ ಭಯದ ಭಾವ ಅಭಾವ ಎರಡನ್ನು ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಭಯ ಇದು ನಾನು ಅಲ್ಲ, ಇದು ನಂದು ಅಲ್ಲ. ಮತ್ತೆ ಎದ್ರಪ್ಪ ಅಂದ್ರೆ ಇದು ಆಕಾಶದ್ದಾಗಿದೆ. ಆಕಾಶದೊಳಗೆ ಒಂದು ಪೃಥ್ವಿಯ ಭಾಗ ಕೂಡಿಕೊಂಡು ಭಯ ಉತ್ಪತ್ತಿಯಾಗಿದೆ. ಯಾಕ ಪೃಥ್ವಿ ಕೂಡ ಹೆಂಗೈತ್ರಿ? ಅದ ಜಡ ಐತಿ. ಮತ್ತ ಪೃಥ್ವಿ ಕೂಡ ಹೆಂಗೈತ್ರಿ? ಅದ ಜಡ ಐತಿ. ಪೃಥ್ವಿ ಜಡ ಐತಿ. ಮತ್ತ ಭಯ ಉಂಟಾದಾಗ ಏನಾಗೈತ್ರಿ? ಒಂದು ಕ್ಷಣ ಶರೀರ ಏನಾಗೈತೆ? ಅದು ಜಡ ಆಗ್ಬಿಡ್ತದೆ ಅಥವಾ ಶೂನ್ಯ ಆಕೈತಿ. ಇನ್ನು ವಾಯುವಿನ ಇದು ತತ್ವ. ಚಲನ ಅಂದ್ರೆ ಏನ್ರಿ? ಹೋಗುವುದು. ಚಲನ ಅಂದ್ರೆ ಹೋಗುವುದು. ಅಂದ್ರ ಚಲನ, ಶರೀರವು ನಡೆದರೆ ಆಗ ಕೂಡ ನಾನು ತಿಳಿಯುತ್ತೇನೆ. ಅಂದ್ರ ವಯಸ್ಸಿನಾಗಿದ್ದಾಗ ಏನಾಕೈತ್ರಿ? ವಯಸ್ಸಿನಾಗಿದ್ದಾಗ ನಾವು ಎಷ್ಟು ನಾವು ಇದು ಮಾಡಿದ್ರು ಕೂಡ ಅನ್ಸೋದಿಲ್ಲ. ಎಷ್ಟು ನಾವು 1 ಕಿಲೋಮೀಟರ್ ಆಗ್ಲಿ, 2 ಕಿಲೋಮೀಟರ್ ಆಗ್ಲಿ, 5 ಕಿಲೋಮೀಟರ್ ಆಗ್ಲಿ ನಡೆದಾಡಿದ್ರೆ ಏನಾಗೋದಿಲ್ಲ. ವಯಸ್ಸಾದ್ಮೇಲೆ ಆಗೋದಿಲ್ಲ. ಅಂದ್ರೆ ಅವಾಗ ಭಾವ, ವಯಸ್ಸಾದ್ಮೇಲೆ ಅಭಾವ. ಮತ್ತು ಶರೀರವು ನಡೆಯದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಚಲನವು ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ, ಇದು ವಾಯುವಿನದ್ದಾಗಿದೆ. ಅಂದ್ರೆ ವಾಯುವಿನೊಳಗೆ ಒಂದು ಜಲದ ಭಾಗ ಕೂಡಿಕೊಂಡು ಏನಾಗೈತ್ರಿ? ಚಲನ ಉತ್ಪತ್ತಿಯಾಗಿದೆ. ಇನ್ನು ವಲನ, ಶರೀರವು ಅಲ್ಲಾಡಿದರೆ ಆಗ ಕೂಡ ನಾನು ತಿಳಿಯುತ್ತೇನೆ. ಶರೀರವು ಅಲ್ಲಾಡದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಅಂದ್ರೆ ವಯಸ್ಸಾದ್ಮೇಲೆ ಏನಾಕೈತ್ರಿ? ಶರೀರ ಏನಾಕೈತ್ರಿ? ಅಲ್ಗಾಡ್ತೈತಿ. ವಯಸ್ಸಾಗಿದ್ದಾಗ ಅಂದ್ರೆ ಅವಾಗ ಭಾವ, ಅಭಾವ. ಯಾಕ್ರಿ? ಯಾವಾಗ ಕೈ ಶೇಕ್ ಆಗಂತು ಅವಾಗ ಭಾವ ಐತಿ. ಯಾವಾಗ ಹಿಂಗ ಇತ್ತು ಅಭಾವ. ಈಗ ಭಾವ ಎರಡನ್ನು ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ವಲನ ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ. ಮತ್ತೇನ್ ವಾಯುವಿನದು. ಅಂದ್ರೆ ವಾಯುವಿನೊಳಗೆ ಒಂದು ಅಗ್ನಿಯ ಭಾಗ ಕೂಡಿಕೊಂಡು ಏನೈತಿ? ವಲನ. ಯಾಕಂದ್ರ ಅಗ್ನಿಯು ಕೂಡ ಹೆಂಗೈತ್ರದ? ಅಲಿಗಾಡ್ತೈತಿ. ಶರೀರವು ಕೂಡ ಅಲಿಗಾಡ. ಇನ್ನ ಥಂಡಿ ಆತಪ್ಪ ಅಂದ್ರೆ ಥಂಡಿ ಜ್ವರ ಬಂದ್ರು ಕೂಡ ಶರೀರ ಅಲಿಗಾಡ್ತೈತಿ. ಆಮೇಲೆ ಶರೀರ ಕುಡ್ದಾಗ ಅವು ಅಲಿಗಾಡ್ತೈತಿ. ಮತ್ತ ವಯಸ್ಸಾದ್ಮೇಲೆ ಇನ್ನ ಧಾವನ ಅಂದ್ರೆ ಏನ್ರಿ? ಓಡುವುದು. ಇದು ವಾಯುವಿನ ಮುಖ್ಯ ಭಾಗ. ಯಾಕೆ ಮುಖ್ಯ ಭಾಗ ಅಂತೀರಂದ್ರ ವಾಯು ಯಾವಾಗಲೂ ಓಡ್ತಾನೆ ಇರ್ತದ. ಮತ್ತೆ ಶರೀರವು ಯಾವಾಗಲೂ ಅದು ಓಡ್ತಾನೆ ಇರ್ತದ. ಶರೀರ ಓಡಿದರೆ ಆಗ ಕೂಡ ನಾನು ತಿಳಿಯುತ್ತೇನೆ. ಶರೀರವು ಓಡದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಧಾವನ ನಾನಲ್ಲ, ನನ್ನದಲ್ಲ, ಇದು ವಾಯುವಿನದ್ದಾಗಿದೆ. ಅಂದ್ರೆ ವಾಯುವಿನ ಮುಖ್ಯವಾಗೈತ್ರಿ ಇದು ಎದಕ್ ಹೋಗಿಲ್ರಿದ? ಎದ್ರದ ವಾಯುವಿನ ಮುಖ್ಯ ಭಾಗ. ಇನ್ನು ಪ್ರಸಾರಣ ಅಂದ್ರೆ ಏನ್ರಿ? ಹರಡುವುದು, ಹಬ್ಬುವುದು. ಶರೀರವು ಪಸರಿಸಿದರೆ ಆಗ ಕೂಡ ನಾನು ತಿಳಿಯುತ್ತೇನೆ. ಶರೀರವು ಪಸರಿಸದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಪ್ರಸಾರಣ ನಾನಲ್ಲ, ಇದು ನನ್ನದಲ್ಲ, ಇದು ವಾಯುವಿನದಾಗಿದೆ. ನಾನು ಇದನ್ನು ತಿಳಿಯುವಂತ ದ್ರಷ್ಟನು, ಘಟದ್ರಷ್ಟನಂತ ಇದಕ್ಕಿಂತ ಬೇರೆಯಾಗಿದ್ದೇನೆ. ಏನ್ ಹೇಳಿದ್ರಿ ಅವರು? ಶರೀರವು ಪಸರಿಸಿದರೆ ಅಂದ್ರೆ ಹಬ್ಬೋದಿದೆ. ಅಂದ್ರೆ ಮದ್ವಿ ಆಗೋಕ್ಕಿಂತ ಮೊದಲಿವ ಅಗಲಿದ್ದ. ಮದ್ವೆ ಆಗಿ ಮಕ್ಕಳಾದ ಮೇಲೆ ಯಾಕೆ ಹಿಂಗ್ಯಾಕಾಗ್ಯಾವ ಅಂತಂದ್ರ ಎಲ್ಲ ಅವಾಗ ಚಿಂತಿದ್ದಿಲ್ರಿ. ಅವಾಗ ಆರಾಮಿದ್ದೆ. ಈಗೆಲ್ಲ ನಾನ ಹೋಗೋದು, ನಾನ ಬರೋದಾಗೈತಿ. ಹಿಂಗಾಗಿ ಅವಾಗ ಹೆಂಗಿತ್ತು? ಶರೀರ ಪಸರಿಸಿತ್ತ ಅಂದ್ರೆ ಹಬ್ಬಿತ್ತ. ಈಗ ಏನಾತ್ರಿಗೆ ವಿಕಾಸ ಆತೀಗ. ಇನ್ನು ಆಕುಂಚನ ಇದನ್ನ ವಿಕಾಸ ಹೊಂದೋದಿದೆ. ಶರೀರವು ಸಂಕೋಚವನ್ನು ಹೊಂದಿದರೆ ಆಗ ಕೂಡ ನಾನು ತಿಳಿಯುತ್ತೇನೆ. ಶರೀರವು ಸಂಕೋಚವನ್ನು ಹೊಂದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಆಕುಂಚನವು ನಾನಲ್ಲ, ನನಗಲ್ಲ, ಇದೇಂದ್ರೆ ವಾಯುವಿನದ್ದಾಗಿದೆ. ಅಂದ್ರೆ ವಾಯುವಿನೊಳಗೆ ಒಂದು ಪೃಥ್ವಿಯ ಭಾಗ ಸೇರಿಕೊಂಡು ಏನಾಗೈತ್ರಿದ? ಆಕುಂಚನ
ಉತ್ಪತ್ತಿಯಾಗಿದೆ. ಅಂದ್ರೆ ಏನಿದೆ ವಿಕಾಸ ಏನ್ ಹೇಳಿದ್ರು, ಸಂಕೋಚ ಹೇಳಿದ್ರು. ಸಂಕೋಚ ಅಂದ್ರೆ ಏನ್ರಿ ಮುದುಡಿ ಆಗೋದು. ಈಗ ತಂಡೆ ಐತ್ರಿ, ಈಗ ತಂಡೆಗೆ ಏನಾಕೈತಿ, ಶರೀರ ಏನಾಕೈತ್ರಿ ಮುದುಡಿ ಆಕೈತಿ. ಇನ್ನು ತಂಡೆ ಬರೋಕ್ಕಿಂತ ಪೂರ್ವದಲ್ಲಿ ಹೆಂಗಿತ್ರಿ ಅದ್ರದ ಅಭಾವಿತ್ತ. ಈಗ ಏನಾತ್ರಿ, ಈಗ ಭಾವ, ಅವಾಗ ಅಭಾವವನ್ನು ತಿಳಿದೆ, ಈಗ ಭಾವವನ್ನು ತಿಳಿಯುತ್ತೇನೆ. ಆದ್ದರಿಂದ ಈ ಆಕುಂಚನವು ಇದು ನಾನೂ ಅಲ್ಲ, ಇದು ನಂದು ಅಲ್ಲ. ಇನ್ನ ಅಗ್ನಿ, ಕ್ಷುಧ. ಕ್ಷುಧ ಅಂದ್ರೆ ಏನ್ರಿ ಹಸಿವು. ಇದು ಅಗ್ನಿಯ ಮುಖ್ಯ ಭಾಗ ಐತ್ರಿ. ಕ್ಷುಧ ಉಂಟಾದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ, ಕ್ಷುಧೆಯು ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಕ್ಷುಧೆಯು ನಾನಲ್ಲ, ಇದು ನನ್ನದಲ್ಲ, ಇದು ತೇಜದ್ದಾಗಿದೆ. ನಾನು ಇದನ್ನು ತಿಳಿಯುವಂತ ದೃಷ್ಟನು, ಘಟದೃಷ್ಟ ಇದಕ್ಕಿಂತ ಭಿನ್ನನಾಗಿದ್ದೇನೆ. ಅಂದ್ರೆ ಹಸಿವು ಆಗಿದ್ದನು ನಾನು ತಿಳಿಯುತ್ತೇನೆ, ಹಸಿವು ಆಗದೆ ಇದ್ದ ನಾನು ತಿಳಿಯುತ್ತೇನೆ. ಈಗ ಶರೀರಕ್ಕೆ ಏನಾದ್ರು ರೋಗ ಬಂತಪ್ಪ ಅಂದ್ರ ಏನಾಗುದಿಲ್ರಿ, ಹಸಿವು ಆಗೋದಿಲ್ಲ. ಅವಾಗ ಏನ್ರಿ, ಅವಾಗ ಅಭಾವ ಇತ್ತ ಅದಲ್ರಿ. ಶರೀರಕ್ಕೆ ರೋಗ ಬಂತಂದ್ರ ಹಸಿವು ಆಗೋದು, ಅವಾಗ ಅದ್ರದ ಅಭಾವ ಇತ್ತು. ಮತ್ ಶರೀರ ಯಾವಾಗ ದಷ್ಟ ಪುಷ್ಟಿತ್ತ, ಅವಾಗ ಭಾವ. ಹಿಂಗ ಭಾವ ಅಭಾವ. ಅಥವಾ ಈಗ ನೀವು ಬರ್ರಿ ಕರಿತೀರಿ, ಪ್ರಸಾದಕ್ಕೆ ಹೋಗ್ ಬರ್ರಿ ಅಂತ ಇರ್ತೀವಿ, ನಡ್ರಿ ಅಂದ್ರ ಭಾವ, ಇಲ್ಲ ನಂದು ಆಗೈತ್ರಿಪ್ಪ ಅಂದ್ರ ಅಭಾವ. ಹಿಂಗ ಭಾವ ಅಭಾವ. ಇನ್ನು ತೃಷೆ. ತೃಷೆ ಉಂಟಾದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ, ತೃಷೆಯು ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ತೃಷೆಯು ಇದು ನಾನೂ ಅಲ್ಲ, ಇದು ನಂದು ಅಲ್ಲ. ಇದು ಎದ್ರದ ತೇಜದ್ದು. ಅಂದ್ರೆ ತೇಜದಪ್ಪ ಅಂದ್ರ ತೇಜದೊಳಗೆ ಒಂದು ವಾಯುವಿನ ಭಾಗ ಕೂಡಿಕೊಂಡು ತೃಷೆ ಉಂಟಾಗಿದೆ. ತೃಷೆ ಅಂದ್ರೆ ನೀರಡಿಕೆ. ನೀರಡಿಕೆ ಆಗಿದ್ದನ್ನು ತಿಳಿತೇನೆ, ಆಗದೆ ಇದನ್ನು ತಿಳಿತೀನಿ. ನೀರು ಕುಡಿತೀನಪ್ಪಾ ಅಂತ ಕೇಳಿದ್ರ, ಕುಡಿತೀನಂದ್ರ ಭಾವ. ನೀರು ಕುಡಿತೀನಪ್ಪಾ ಅಂತ ಕೇಳಿದ್ರೆ, ನೀರು ಕುಡಿತೀನಂದ್ರೆ ಏನಿದೆ, ಇದು ಭಾವ. ಒಲ್ಲೆ ಅಂದ್ರ ಅಭಾವ. ಹಿಂಗ ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ. ಇದು ಆಲಸ್ಯ. ಆಲಸ್ಯ ಉಂಟಾದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ, ಆಲಸ್ಯ ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಆಲಸ್ಯ ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ, ಇದರಿಂದ ತೇಜದ್ದಾಗಿದೆ. ನಾನು ಇದನ್ನು ತಿಳಿಯುವಂತ ದ್ರಷ್ಟನು, ಘಟದ್ರಷ್ಟ ಅಂತ ಇದಕ್ಕಿಂತ ಬೇರೆಯಾಗಿದ್ದೇನೆ. ಇದು ಆಲಸ್ಯ ಎದರಿಪ ಅಂದ್ರೆ ತೇಜದೊಳಗೆ ಒಂದು ಪೃಥ್ವಿಯ ಭಾಗ ಕೂಡಿಕೊಂಡು ಆಲಸ್ಯ ಉತ್ಪತ್ತಿಯಾಗಿದೆ. ಆಲಸ್ಯ ಭಾವ ಅಭಾವ. ಭಾವ ಅಭಾವ ಹೆಂಗಿದ, ಮಾಡ್ಬೇಕಾಗಿದ್ದ ಕೆಲಸ ಇವತ್ತ ಮಾಡಿದ್ರಿ ಭಾವ, ನಾಳೆ ಮಾಡೋನ್ ತಗೊಂಡ್ರ ಅಭಾವ. ಯಾಕ್ರಿ ಈ ಆಲಸ್ಯ ಅಮೋಘ್ನೆ ಯಾರಲ್ಲಿ ಅಧಿಕ ಇರ್ತದ ಅವರಿಗೆ ಆಲಸ್ಯ ಇರ್ತೈತಿ. ಯಾರಿಗೆ ಸತ್ವ ಇರ್ತದ ಅವ್ರಿಗೆ ಆಲಸ್ಯ ಇರೋದಿಲ್ಲ. ಅವ್ರ ಏನಂತಾರಿ, ನಾಳೆ ಮಾಡೋದನ್ನ ಇವತ್ತ ಮಾಡೋನ್ ತಗೊಂತಾರ ಅವ್ರು. ಈ ಆಲಸ್ಯ ಪುರುಷ ಏನ್ ಮಾಡ್ತಾನ್ರಿ, ನಾಳೆ ನಾಳೆ ನಾಳೆ. ಶಾಸ್ತ್ರಕ್ ಬಾಪ ಅಂತಂದ್ರ ಈಗೇನ್ ಅರ್ಜೆಂಟ್ ಇಲ್ರಿ, ನಾ ಸಾಯಂಕಾಲ ಬರ್ತೀನಿ, ಶಿಬಿರಕ್ ಬರ್ತೀನಿ, ಅವಾಗ ಬರ್ತಂತ ಅವಾಗ ಬರೋದೇ ಇಲ್ಲ. ಅವಂಗೇನೈತ್ರಿ ಆಲಸ್ಯ. ಈ ಆಲಸ್ಯದ ಭಾವ ಅಭಾವ. ನಿದ್ರಾ ಉಂಟಾದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ, ನಿದ್ರೆ ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ನಿದ್ರೆ ಅಂದ್ರೆ ನೋಡ್ರಿ, ಈಗ ನಮ್ಗ ಮನ್ಯಾಗ ಮಲ್ಕೊಂಡ್ರ ನಮ್ಗೆ ನಿದ್ದೆ ಬರ್ತದ, ಅದ ಬೇರೆ ಕಡೆ ಹೋದ್ವಿ ಅಂದ್ರ ನಿದ್ದೆನ ಬರೋದಿಲ್ಲ. ಅವಾಗ ಅಲ್ಲಿ ಭಾವ, ಇಲ್ಲಿ ಅಭಾವ ಐತಿ. ಇಲ್ಲಪ್ಪಾ ಅಂದ್ರೆ ಯಾವ್ದೋ ಒಂದು ಮನ್ಯಾಗ ಕಾರ್ಯಕ್ರಮ ಬಂತಪ್ಪ ನಾಳೆ ಅಂದ್ರ ನಿದ್ದೆ ಆಗಲ್ಲ, ಅವಾಗ ನಿದ್ದೆಯ ಅಭಾವ. ಮೊದಲ ನಿದ್ದೆಯ ಭಾವ ಇತ್ತು, ಕಾರ್ಯಕ್ರಮ ಬಂತಪ್ಪ ಅಂದ್ರೆ ನಿದ್ದೆ ಅಭಾವ. ಈಗ ಭಾವ ಅಭಾವ. ಇದು ನಿದ್ರಾ ಏನತ್ತಲ್ರಿ, ನಿದ್ರಾ ಅಜ್ಞಾನದ ಸೂಕ್ಷ್ಮ ಅವಸ್ಥೆಗೆ ನಿದ್ರಾ ಏನ್ಬೇಕ್ರಿ, ಅಜ್ಞಾನವೇ ಒಂದು ಸೂಕ್ಷ್ಮ ಅವಸ್ಥೆ ಒಂತಪ್ಪ ಅಂದ್ರ ನಿದ್ರೆ. ಈ ನಿದ್ರೆ ಆಗತ್ತೆ ಎಲ್ಲಿರದ, ಕಾಣ ಶರೀರದಲ್ಲಿ. ಎಲ್ಲಕೈತೆ ನಿದ್ರೆ ಕಾಣ ದೇಹದಲ್ಲಿ. ನಾವು ನಿದ್ರೆ ನಾವೇನ್ ಸುಖ ಅನುಭವಿಸ್ತೀವಲ್ಲ ಸುಷುಪ್ತಾವಸ್ಥೆಗೆ ಹೋಗಿ, ಅದೆಲ್ಲಕೈತಪ್ಪ ಅಂದ್ರ ಕಾರಣ ದೇಹ. ಸುಷುಪ್ತಿ ಅಂದ್ರೆ ಏನ್ರಿ, ಸುಷುಪ್ತಿ ಅಂದ್ರೇನು, ಸುಖ ಗೋಚರ, ಅವಿದ್ಯಾ ಗೋಚರ,
ಅವಿದ್ಯಾ ವೃತ್ತಿ ಕಾಲವೇ ಸುಷುಪ್ತಿ. ಸುಷುಪ್ತಿಯಲ್ಲಿ ಏನಿರ್ಬೇಕ್ರಿ? ಸುಖನೂ ಇರಬೇಕು ಮತ್ತು ಅಜ್ಞಾನವೂ ಇರಬೇಕು. ಸುಖ ಗೋಚರ ಅಂದ್ರೆ ಸುಖದ ಅನುಭವನೂ ಆಗ್ತಿರ್ಬೇಕು, ಅಜ್ಞಾನದ ಅನುಭವನೂ ಆಗ್ತಿರ್ಬೇಕು. ಆಮೇಲೆ ಅವೆರಡನ್ನು ಅವಿದ್ಯಾ ವೃತ್ತಿಯ ಮೂಲಕವೇ ಆಗ್ತಿರ್ಬೇಕು. ಅಂತಕ ವೃತ್ತಿ ಅಲ್ಲ, ಅವಿದ್ಯಾ ವೃತ್ತಿ ಮೂಲಕವಾಗಿ ಆಗ್ತಿರ್ಬೇಕು. ಅದಕ್ಕೇನ್ಬೇಕ್ರಿ? ಸುಷುಪ್ತಿ. ಇನ್ನು ಕಾಂತಿ ಅಂದ್ರೆ ಏನ್ರಿ? ಮುಖದ ಕಳೆ, ತೇಜಸ್ಸು. ತೇಜಸ್ಸು ಕಾಂತಿ ಉಂಟಾದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ. ಕಾಂತಿ ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಅಂದ್ರೆ ಕಾಂತಿಯ ಮುಖದ ಹೊಳಪು. ಬೆಳಿಗ್ಗೆ ಹೆಂಗಿರ್ತದೆ ಮುಖ ರೀ? ಅದ್ರ ಭಾವ ಸಾಯಂಕಾಲ ಅವ್ನ ಮುಖ ನೋಡಿದಂದ್ರ ಮುಗಿದ್ಬಿಡ್ತದೆ. ಅವಾಗ ಭಾವ ಇತ್ತು, ಮುಖದ ಕಾಂತಿ ಇತ್ತು. ಈಗ ಸಾಯಂಕಾಲ ಮುಖದ ಕಾಂತಿ ಇಲ್ಲ, ಅದರದ ಅಭಾವ. ಹಿಂಗ ಭಾವ ಅಭಾವ ಎರಡನ್ನು ನಾನು ತಿಳಿಯುತ್ತೇನೆ. ಇನ್ನು ಜಲದ 5 ತತ್ವಗಳಲ್ಲಿ ವೀರ್ಯ ಶರೀರದಲ್ಲಿ ವೃದ್ಧಿ ಆದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ. ಅಂದ್ರೆ ಯೌವನಾವಸ್ಥೆಯಲ್ಲಿ ಏನಿರ್ತದೆ? ವೀರ್ಯ ಅಧಿಕೃತ. ಆಮೇಲೆ ವೀರ್ಯವು ಕ್ಷಯವಾದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಯೌವನಾವಸ್ಥೆಯಲ್ಲಿ ಅದರ ಭಾವ, ಮುಪ್ಪಾವಸ್ಥೆಯಲ್ಲಿ ಅದರ ಅಭಾವ. ಇದರ ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ಅದರಿಂದ ಈ ವೀರ್ಯವು ಇದು ನಾನು ಅಲ್ಲ, ಇದು ನಂದು ಅಲ್ಲ. ಇದು ವೀರ್ಯವು ನೀರಿನ ಮುಖ್ಯ ಭಾಗ. ಇನ್ನ ರಕ್ತ ಶರೀರದಲ್ಲಿ ವೃದ್ಧಿ ಆದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ. ರಕ್ತವು ಅವೃದ್ಧಿ ಆದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ರಕ್ತ ಇದ ನಾನಲ್ಲ. ಶರೀರದಲ್ಲಿ ರಕ್ತದ ಭಾವ ಮತ್ತು ಅವ ಎರಡನ್ನು ನಾನು ತಿಳಿಯುತ್ತೇನೆ. ಇಲ್ಲಿ ಕೆಳಗಿರಿಲೆ ಕೆಂಪು ಇತ್ತಪ್ಪ ಅಂದ್ರ ರಕ್ತದ ಭಾವ ಕೆಳಗಡೆ, ಅದು ಕೆಂಪು ಇರ್ಲಿಲ್ಲ ಅಂದ್ರ ಅಭಾವ. ಹಿಂಗ ಭಾವ ಎರಡನ್ನು ತಿಳಿಯುತ್ತೇನೆ. ಇನ್ನು ಶ್ಲೇಷ್ಮ ಅಂದ್ರೆ ಏನ್ರಿ? ಲಾಲಾರಸ, ಜೊಲ್ಲು ಬಿದ್ದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ. ಜೊಲ್ಲು ಬೀಳದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಜೊಲ್ಲು ಇದು ನಾನು ಅಲ್ಲ, ಇದು ನಂದು ಅಲ್ಲ. ಮತ್ತೆ ಎದ್ರಿದೆ? ಜಲದ್ದಾಗಿದೆ. ಅಂದ್ರ ಜಲದೊಳಗೆ ಒಂದು ಆಕಾಶದ ಭಾಗ ಕೂಡಿಕೊಂಡು ಶ್ಲೇಷ್ಮ. ಯಾಕ? ಆಕಾಶವು ಕೂಡ ಕೆಳಗೂ ಇದೆ ಮೇಲೂ ಇದೆ. ಮತ್ತೆ ಈ ಜೊಲ್ಲ ಬೀಳುವಾಗ ಕೆಳಗೂ ಮೇಲೂ. ಈ ಜೊಲ್ಲದ ಅನುಭವ ಬರ್ಬೇಕಾದ್ರೆ ಸಣ್ಣ ಮಕ್ಕಳಿನಲ್ಲಿ ಏನಾಕೈತಿದ ಅನುಭವ ಬರ್ತೈತೆ. ಅವಾಗ ಎದೈತಿ ಭಾವಿತ್ತ, ಜೊಲ್ಲ ಬೀಳೋದು ನಮ್ಗೆ ಗೊತ್ತಿತ್ತ. ಈಗ ಅದರದ ಅಭಾವ. ಅವಾಗ ಭಾವ ಹುಡುಗರಿದ್ದಾಗ, ಈಗ ಅಭಾವ. ಆದ್ರಿಂದ ಈ ಶ್ಲೇಷ್ಮವು ಇದು ನಾನು ಅಲ್ಲ, ಇದು ನಂದು ಅಲ್ಲ. ಇನ್ನು ಮೂತ್ರ ಬಂದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ. ಮೂತ್ರ ಬರದೇ ಇದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ರಿಂದ ಈ ಮೂತ್ರ ಇದು ನಾನು ಅಲ್ಲ, ಇದು ನಂದು ಅಲ್ಲ. ಇದು ಎದ್ರಿಪ್ಪ ಅಂದ್ರೆ ಜಲದೊಳಗೆ ಒಂದು ಬೆಂಕಿಯ ಭಾಗ ಕೂಡಿಕೊಂಡು ಜಲ ಆದ್ರೆ ಮೂತ್ರ ಉತ್ಪತ್ತಿ ಆಗಿದೆ. ಯಾಕ್ರೆ ಅಂದ್ರೆ ಮೂತ್ರವು ಬೆಚ್ಚಗೈತಿ ಮತ್ತೆ ತೇಜವು ಕೂಡ ಬಿಸಿ ಐತಿ. ಇನ್ನು ಮೂತ್ರದ ಭಾವ ಅಭಾವ ಹೆಂಗ್ರಿದ? ಬರ್ರಿ ಹೋಗೋಣ ಅಂತ ಕರೆದ್ರ ಬಂದ್ರಿ ಅಂದ್ರ ಭಾವ, ಬರ್ಲಿಲ್ಲ ಅಂದ್ರ ಭಾವ. ಯಾಕ್ರಿ? ಬರ್ರಿ ಅಂದಾಗ ನೀವು ಬಂದ್ರ ಭಾವ, ಬರ್ಲಿಲ್ಲ ಅಂದ್ರ ಅಭಾವ. ಬಂದೈತಿ ಬಂದಿಲ್ಲ. ಇಲ್ಲ ಅಂದ್ರ ನಾವ್ ಬಸ್ನ್ಯಾಗ ಹೋಗ್ಬೇಕಾದ್ರ ಡ್ರೈವರ್ ಏನ್ ಮಾಡ್ತಾನ್ರಿ? ಕಂಡಕ್ಟರ್ ಏನ್ ಮಾಡ್ತಾನ? ಸ್ಟಾಪ್ ಮಾಡ್ತಾನ್ರಿ. ಬಸ್ ಸ್ಟ್ಯಾಂಡ್ ಸ್ಟಾಪ್ ಮಾಡಿದ್ಮೇಲೆ ಯಾರ್ಯಾರು ಬಂದೈತಿ ಹೋಗ್ರಿ ಅಂತ ನಾವ್ ಅಲ್ಲಿ ಬಂದೋರ್ದ ಯಾರಿಗ್ ಬಂದೈತಿ ಅವ್ರ ಭಾವ, ಯಾರಿಗ್ ಬಂದಿಲ್ಲ ಅದ್ರ ಅಭಾವ. ಈ ಮೂತ್ರದ ಭಾವ ಮತ್ತು ಅವೆರಡನ್ನು ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಮೂತ್ರವು ಇದು ನಾನು ಅಲ್ಲ, ಇದು ನಂದು ಅಲ್ಲ. ಇದು ಏನ್ರಿಪ್ಪ ಅಂದ್ರೆ ಜಲದ್ದಾಗಿದೆ. ಅಂದ್ರೆ ಜಲದೊಳಗೆ ಒಂದು ಅಗ್ನಿಯ ಭಾಗ ಕೂಡಿಕೊಂಡು ಮೂತ್ರವು ಉತ್ಪತ್ತಿ ಆಗಿದೆ. ಇನ್ನು ಬೆವರು ಉಂಟಾದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ. ಬೆವರು ಉಂಟಾಗದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಬೆವರು ನಾನೂ ಅಲ್ಲ, ನಂದು ಅಲ್ಲ. ಅಂದ್ರೆ ಬೆವರು ಹೆಂಗ್ರಿದೆ? ಭಾವ ಅಭಾವ ಹೆಂಗ್ರಿದೆ? ಕೆಲಸ ಮಾಡುವಾಗ ಏನಾಕೈತ್ರಿ? ಕೆಲಸ ಮಾಡುವಾಗ ಬೆವರು ಬರ್ತೈತಿ. ಕೆಲಸ ಮಾಡಿಲ್ಲ ಅಂದ್ರೆ ಬೆವರು ಬರುವುದಿಲ್ಲ. ಅವಾಗ ಕೆಲಸ ಮಾಡುವಾಗ ಬೆವರಿನ ಭಾವ, ಕೆಲಸ ಮಾಡದೇ ಇದ್ದಾಗ ಬೆವರಿನ ಅಭಾವ. ಹಿಂಗ ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ. ಆದ್ದರಿಂದ ಈ ಸ್ವೇದ ಅಂದ್ರೆ ಈ ಬೆವರು ಕೂಡ ನಾನಲ್ಲ. ಮತ್ತೆ ಎದ್ರಿದೆ? ಜಲದ್ದೈತಿದೆ. ಜಲದ ಅಂದ್ರ ಜಲದೊಳಗೆ ಒಂದು ವಾಯುವಿನ ಭಾಗ ಕೂಡಿಕೊಂಡು ಏನಾಗೈತ್ರಿ? ಬೆವರು ಉತ್ಪತ್ತಿ ಆಗಿದೆ.
ಇನ್ನು ಪೃಥ್ವಿ, ಅಸ್ಥಿ ನೆಟ್ಟಗಾದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ, ಮತ್ತು ಎಲುಬುಗಳು ನೆಟ್ಟಗಾಗದಿದ್ದರೆ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಅಸ್ಥಿಗಳು ನಾನಲ್ಲ, ಇವು ನನ್ನವಲ್ಲ, ಇವು ಪೃಥ್ವಿಯದಾಗಿದೆ. ನಾನು ಇದನ್ನು ತಿಳಿಯುವಂತ ದ್ರಷ್ಟನು, ಘಟದ್ರಷ್ಟನ ಇದಕ್ಕಿಂತ ಬೇರೆಯಾಗಿದ್ದೇನೆ. ಅಸ್ಥಿ ಅಂದ್ರೆ ಏನ್ರಿ? ಎಲು ಇವು ಸ್ಟೇಟ್ ಇದ್ದುದನ್ನು ತಿಳಿತೇನೆ. ಯಾಕ್ರಿ? ಇನ್ನ ಕೇಮ್ಶಿಗೆ ಹೋದಿವಪ್ಪ ಅಂದ್ರ ಯಾಕ್ರಿ ಅವು ಕೈ ಒಂದ್ ನಮೂರಿ ಹಿಂಗಾಗಿರ್ತಾವ. ಯಾಕ್ರಿ? ಇವು ಭಾವ ಅಭಾವ. ಈಗ ಅಷ್ಟಾವಕ್ರ ಹೆಂಗಿದ್ದಾರ್ರಿ? ಅವ್ ಡೊಂಕಿತ್ತ ಅಂತ ಅದರದ ಅದಕ್ಕೆ ಅಷ್ಟಾವಕ್ರ ಅಂದ್ರೆ 8 ತರ ಡೊಂಕಿತ್ತ. ಈ ಅಸ್ಥಿ ನೆಟ್ಟಗಾದರೆ ತಿಳಿಯುತ್ತೇನೆ ಅಂದ್ರೆ ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೆ. ಆದ್ದರಿಂದ ಈ ಎಲು ಇದು ನಾನು ಅಲ್ಲ, ಇದು ನಂದು ಅಲ್ಲ. ಮೊದಲು ಹೆಂಗಿತ್ರಿ? ನಾವು ಕಾರ್ ಆಕ್ಸಿಡೆಂಟ್ ಆಗುವಾಗ ಕಾಲ್ ಕರೆಕ್ಟ್ ಇತ್ತ, ಅಸ್ಥಿ ನೆಟ್ಟಗಿತ್ತ, ಸ್ಟ್ರೈಟ್ ನೇರವಾಗಿತ್ತ. ಆಕ್ಸಿಡೆಂಟ್ ಆದ್ಮೇಲೆ ಏನತ್ರಿ? ಸ್ವಲ್ಪ ಹಿಂಗ್ ಡೊಂಕ್ ಆಗ್ತದೆ. ಯಾಕ್ರಿ? ಅವಾಗ ಏನತ್ತ? ಅದರದ ಭಾವವನ್ನು ತಿಳಿದೆ, ಅಭಾವವನ್ನು ತಿಳಿದೆ. ಅಂದ್ಮೇಲೆ ಈ ಎಲು ನಾನು ಅಲ್ಲ, ಇದು ನಂದು ಅಲ್ಲ. ಇದೇನ್ರದ? ಆಕಾಶದ ಭೂಮಿಯ ಮುಖ್ಯ ಭಾಗ ಯಾವ್ದ್ರಿ? ಎಲು. ಯಾಕಂದ್ರೆ ಈ ಶರೀರ ನಿಂತಿರುವುದೇ ಎಲುವಿನ ಮೇಲೆ. ಇನ್ನು ಮಾಂಸ ವೃದ್ಧಿ ಆದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ, ಮಾಂಸ ವೃದ್ಧಿ ಆಗದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಈ ಮಾಂಸ ನಾನಲ್ಲ. ಸರಿಯಾಗಿ ನಾವು 3 ಹೊತ್ತು 4 ಹೊತ್ತು ಊಟ ಮಾಡಿದ್ದೀವಿ ಅಂದ್ರೆ ಮಾಂಸ ಏನಾಗತ್ರಿ? ವೃದ್ಧಿ ಆಗತ್ತ. ರೋಗ ಬಂತಂದ್ರ ಅಂದ್ರೆ ಅವಾಗ ಭಾವ ಅಭಾವ. ಏನು ನೀ 70 80 ಕೆಜಿ 90 ಕೆಜಿ ಇದೆ ಅಂತಂದ್ರ ಭಾವ, ಏನು ಸಣ್ಣ ಆಗ್ಬಿಟ್ಟಲ್ಲ ಅಂದ್ರೆ ಅಭಾವ. ಈ ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ. ಈ ಮಾಂಸ ಇದು ನಾನು ಅಲ್ಲ, ಇದು ನಂದು ಅಲ್ಲ, ಇದೇನು? ಪೃಥ್ವಿಯದ್ದಾಗಿದೆ. ಅಂದ್ರೆ ಪೃಥ್ವಿ ಅಂತಂದ್ರ ಪೃಥ್ವಿಯೊಳಗೆ ಒಂದು ಜಲದ ಭಾಗ ಕೂಡಿಕೊಂಡು ಮಾಂಸ. ಯಾಕಂದ್ರೆ ಜಲವು ಕೂಡ ಹೆಂಗೈತ್ರಿ? ಅದ ಹಸಿ ಐತಿ, ಮಾಂಸವು ಕೂಡ ಎರಡಕ್ಕೆ ಐತ್ರಿ, ಸಾಮ್ಯತೆ ಐತಿ. ಇನ್ನ ನಾಡಿ ನಡೆದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ. ಅಂದ್ರೆ ಇಲ್ಲಿ ಇದಾಕೈತಂದ್ರಿ, ನಾಡಿ ಇದೆಲ್ಲ ಹಾರೋದಾದ್ರೆ ಗೊತ್ತಾಕತ್ರಿ. ಮತ್ತೆ ನಾಡಿಗಳು ನಡೆಯದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ನಾಡಿ ನಾನು ಅಲ್ಲ, ಇದು ನಂದು ಅಲ್ಲ, ಇದು ಪೃಥ್ವಿದ. ಅಂದ್ರೆ ಪೃಥ್ವಿಯಲ್ಲಿ ಒಂದು ಅಗ್ನಿಯ ಭಾಗ ಕೂಡಿಕೊಂಡು ನಾಡಿ ಉತ್ಪತ್ತಿಯಾಗಿದೆ. ಇನ್ನು ತ್ವಚ, ಸ್ಪರ್ಶವನ್ನು ಗ್ರಹಣ ಮಾಡಿದರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ, ಮತ್ತು ಸ್ಪರ್ಶವನ್ನು ಗ್ರಹಣ ಮಾಡದಿದ್ದರೆ ಆಗ ಅದರ ಅಭಾವವನ್ನು ಕೂಡ ನಾನು ತಿಳಿಯುತ್ತೇನೆ. ಈಗ ಹೆಂಗೈತ್ರಿ? ಈಗ ನಾವು ಇದನ್ನ ಸ್ಪರ್ಶವನ್ನು ಗ್ರಹಣ ಮಾಡಂತೀವಿ. ಇದ ಉಷ್ಣ ಇತ್ತು, ಶೀತ ಇತ್ತು, ಏನ ಕೋಮಲ ಇತ್ತು, ಏನ ಬಿರುಸ ಇತ್ತು ಗೊತ್ತಾಗತ್ತೆ. ಇದ ಕೈಗೆ ಏನಾದ್ರು ನಾಳೆ ಪ್ಯಾರ್ಲೆಸ್ ಆತ್ಪ ಅಂದ್ರ ಅಥವಾ ಲಕ್ವ ಹೊಡಿತ್ ಏನಾಗತ್ರಿ? ಅವಾಗ ಇದರದ ಅಭಾವ, ಇದ್ರದ್ದು ಏನು ಗೊತ್ತಾಗೋದಿಲ್ಲ. ಅಂದ್ಮೇಲೆ ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ. ಆದ್ದರಿಂದ ಈ ತ್ವಚೆ ಕೂಡ ಇದು ನಾನು ಅಲ್ಲ, ಇದು ನಂದು ಅಲ್ಲ. ಇನ್ನ ರೋಮ ಬಹಳವಾಗಿ ಉಂಟಾದ್ರೆ ಅದನ್ನು ಕೂಡ ನಾನು ತಿಳಿಯುತ್ತೇನೆ. ಅದು ಶ್ರಾವಣ ಮಾಸ ಬಂತ ಏನ್ ಮಾಡ್ತೀವಿ ನಾವ್ರಿ? ಶ್ರಾವಣ ಮಾಸ ಬಂತಂದ್ರೆ ಕಟಿಂಗ್ ಮಾಡ್ಕೊಳ್ಳೋದಿಲ್ಲ. ಅವಾಗ ರೋಮದ ಭಾವ ಮತ್ತು ರೋಮಗಳು ಕಮ್ಮಿ ಆದ್ರೆ ಕಟಿಂಗ್ ಮಾಡಿಸಿದಾಗ ಅದರ ಅಭಾವ. ರೋಮಗಳ ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ. ಆದ್ದರಿಂದ ಈ ರೋಮವು ನಾನಲ್ಲ, ನನ್ನದಲ್ಲ. ಇದು ಎದುರಿದ ಪೃಥ್ವಿ. ಅಂದ್ರೆ ಪೃಥ್ವಿಯೊಳಗೆ ಒಂದು ಆಕಾಶದ ಯಾಕ್ರಿ? ಅದಕ್ಕೂ ದುಃಖ ಆಗೋದಿಲ್ಲ, ಈ ರೋಮಕ್ಕೂ ದುಃಖ ಆಗೋದಿಲ್ಲ. ಅಂದ್ರೆ ಎಡಕ್ಕೂ ಸಾಮ್ಯತೆ ಆಯ್ತು. ಈ ರೀತಿಯಿಂದ 25 ತತ್ವಗಳು ನಾನಲ್ಲ ಮತ್ತು ನನ್ನವಲ್ಲ ಎಂದು ತಿಳಿಯಬೇಕು. ಈಗೇನ್ ಹೇಳಿದ್ರಿ ಅವ್ರ? ಈ 25 ತತ್ವಗಳು ನಾನೂ ಅಲ್ಲ, ನನಗೂ ಅಲ್ಲ. ನಾನ್ ಯಾಕಲ್ಲ ಅಂದ್ರ ನಾನು ಈ 25 ತತ್ವಗಳನ್ನು ತಿಳಿಯುತ್ತೇನೆ, ಆದ್ದರಿಂದ ಇವು ನಾನಲ್ಲ. ಮತ್ ಇವು ನನಗೂ ಯಾಕಲ್ಲ ಅಂದ್ರ ಇವು ಪಂಚೀಕೃತ ಪಂಚಮಹಾಭೂತ ಕಾರ್ಯ ಅದಾವ. ಎದಕ್ ಕರೆದವ್ರಿವ? ಈಗ ಇವು ಕಾಮ, ಕ್ರೋಧ, ಮೋಹ, ಕಾಮ, ಶೋಕ, ಕಾಮ, ಕ್ರೋಧ, ಮೋಹ, ಭಯ ಇದ್ದಿದ್ದು ಆಕಾಶದ ಐತಿದ, ನಂದಲ್ಲಿದ. ಪ್ರಸಾರಣ, ಧಾವನ, ವಲನ, ಚಲನ, ಆಕುಂಚನ ಇದು ವಾಯುವಿಂದ ಐತಿ, ಇದು ನಂದಲ್ಲ. ಇನ್ನ ನಿದ್ರಾ ತೃಷಾ, ಕ್ಷುಧ, ಕಾಂತಿ, ಆಲಸ್ಯ ಇದು ಬೆಂಕಿದ ಐತಿ, ಇದು ನಂದಲ್ಲ. ಇನ್ನ ಶ್ಲೇಷ್ಮ, ಸ್ವೇದ, ಮೂತ್ರ, ವೀರ್ಯ, ಶೋಣಿತ ಇದು
ಜಲದೈತಿ, ಇದು ನೀರಿಂದ ಐತಿ, ಇದು ಕೂಡ ನಂದಲ್ಲ. ಇನ್ನ ರೋಮ, ತ್ವಚ, ನಾಡಿ, ಮಾಂಸ, ಎಲು, ಇದು ಪೃಥ್ವಿದೈತಿ, ಇದು ಕೂಡ ನಂದಲ್ಲ. ಯಾಕಂದ್ರೆ ಇವೆಲ್ಲ ಪಂಚೀಕೃತ ಪಂಚಮಹಾಭೂತ ಕಾರ್ಯದವು, ಆದ್ದರಿಂದ ಇವು ನನವಲ್ಲ. ಮತ್ತೆ ನಾನ್ ಯಾಕಲ್ಲ ಅಂದ್ರೆ ನಾನು ಈ 25 ತತ್ವಗಳನ್ನು ತಿಳಿಯುತ್ತೇನೆ. ಅಂದ್ರೆ ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ, ಇದ್ದಾಗೂ ತಿಳಿಯುತ್ತೇನೆ, ಇಲ್ಲಾಗೂ ತಿಳಿಯುತ್ತೇನೆ. ಆದ್ದರಿಂದ ಈ 25 ತತ್ವಗಳು ನಾನೂ ಅಲ್ಲ, ನನೂ ಅಲ್ಲ ಅಂದ್ರು. ಹಾಗಾದ್ರೆ ಈ 25 ತತ್ವಗಳು ನಾನಲ್ಲ, ನನ್ನದಲ್ಲ, ಈ ರೀತಿಯಾಗಿ ತಿಳಿದಿದ್ದರಿಂದ ಈ ನಿಶ್ಚಯವಾಯಿತು. ಏನ್ ಮಾಡಿದ್ರಿ ಅವ್ರ? ನಿಶ್ಚಯ ಏನಾತ್ರಿಪ್ಪ? ಈಗ 25 ತತ್ವಗಳು ನಾನೂ ಅಲ್ಲ, ನನೂ ಅಲ್ಲ ಅಂತ ನಾವು ತಿಳ್ಕೊಂಡ್ವಿ. ಈಗ ನಾವ್ ಏನ್ ನಿಶ್ಚಯ ಮಾಡ್ತೀವಪ್ಪ ಅಂತಂದ್ರ, ಸ್ಥೂಲ ದೇಹವು ಮತ್ತು ಇದರ ಧರ್ಮವಾದ ಸ್ಥೂಲ ದೇಹ ಧರ್ಮಿ, ಎದರ್ರಿ ಸ್ಥೂಲ ಶರೀರದ ಅದು ಧರ್ಮಿ ಐತಿ. ಸ್ಥೂಲದ ದೇಹದ ಧರ್ಮ ಯಾವ್ರಿ? ನಾನಲ್ಲ, ನನ್ನದಲ್ಲ, ಈ ರೀತಿಯಾಗಿ ತಿಳಿದಿದ್ದರಿಂದ ಏನ್ ನಿಶ್ಚಯ ಆಯ್ತಪ್ಪ ಅಂತಂದ್ರ, ಇವು ಸ್ಥೂಲ ದೇಹ ಧರ್ಮಿ, ಇದು ನಾನಲ್ಲ, ಸ್ಥೂಲ ದೇಹವು ನಾನಲ್ಲ, ಸ್ಥೂಲ ಶರೀರದ ಧರ್ಮವಾದ ಇವು 7 ಧರ್ಮಗಳು ಇವು ನಾನಲ್ಲ ಅಂತ ನಿಶ್ಚಯ ಆಯ್ತು. ಹಾಗಾದ್ರೆ 50ನೇ ಪ್ರಶ್ನೆ, ನಾಮವು ನಾನಲ್ಲ ಮತ್ತು ನನ್ನದಲ್ಲ ಹೇಗೆ ತಿಳಿಯಬೇಕು? ಯಾಕ್ರೆ ಸ್ಥೂಲ ದೇಹದ ಇದೇ ನಾಮ ಅಂದ್ರೆ ಹೆಸರಿತ್ತಲ್ಲ, ಇದು ನಾನೂ ಅಲ್ಲ, ಇದು ನಂದೂ ಅಲ್ಲ ಅಂತ ನಾನು ಯಾವ ರೀತಿ ತಿಳ್ಕೊಬೇಕಪ್ಪ ಅನ್ನೋದನ್ನ ಅದನ್ನ ನಾಳೆ ವಿಚಾರ ಮಾಡೋಣ ಅಂತ ಹೇಳುತ್ತಾ ನನ್ನ 2 ನುಡಿ ಪುಷ್ಪಗಳನ್ನು ಸದ್ಗುರು ಸಿದ್ಧಾರ್ಥ ಚರಣಾರವಿಂದಗಳಿಗೆ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ. ಹರಿ ಓಂ ತತ್ಸತ್ ಪರಬ್ರಹ್ಮಣೆ ನಮಃ. 50ನೇ ಪ್ರಶ್ನೆ ನಾಳೆ. ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.